ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಏನಿದೆ ಅದರಲ್ಲಿ ಇಯರ್ ಎಂಡಲ್ಲಿ ಡೆಪಾಸಿಟ್ ಅನ್ನ ಮಾಡಿದ್ರೆ ಯಾವ ಥರ ನೀವು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು ಎರಡು ಮೆಥಡ್ ಇದೆ. ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಯಾವ ತರ ಮಾಡಬೇಕು, ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಡೆಪಾಸಿಟ್ ಮಾಡಿದ್ರೆ ಯಾವ ತರ ಮಾಡಬೇಕು ಅಂತ ನಾನು ಆಲ್ರೆಡಿ ಬಿಗಿನಿಂಗ್ ಕೊಟ್ಟಾಗ ಯಾವ ತರ ನೀವು ಆನ್ಸರ್ಸ್ ನ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ಕ್ವಶನ್ ಬಂದು ಇಯರ್ ಎಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಮಗೆ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರೋದು. ಸೊ ನೋಡಿ, ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ಫ್ಯೂಚರ್ ವ್ಯಾಲ್ಯೂ. ನೋಡಿ, ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ. ಸೊ ನಾವು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಟ್ ದಿ ಎಂಡ್ ಆಫ್ ದಿ 5 ಇಯರ್ಸ್. 5 ಇಯರ್ಸ್ ಎಂಡ್ ಆದ್ಮೇಲೆ ಫಾಲೋಯಿಂಗ್ ಸೀರೀಸ್ ಆಫ್ ಪೇಮೆಂಟ್ ಅಟ್ 9% ರೇಟ್ ಆಫ್ ಇಂಟ್ರೆಸ್ಟ್. ಸೀರೀಸ್ ಆಫ್ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ, 5 ವರ್ಷನೂ ಕೂಡ ಸೀರೀಸ್ ಆಫ್ ಪೇಮೆಂಟ್ ಮಾಡಿದ್ದಾರೆ ಅಟ್ 9% ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅಂದ್ರೆ 9% ಇಂಟ್ರೆಸ್ಟ್ ರೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಅವ್ರು ಹೇಳಿದ್ದಾರೆ ಅಟ್ ದಿ ಎಂಡ್ ಆಫ್ ಈಚ್ ಇಯರ್. ನೋಡಿ, ಎಂಡ್ ಆಫ್ ಈಚ್ ಇಯರ್ ಅಂದ್ರೆ ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಏನೇನ್ ಮಾಡ್ತಾ ಇದ್ದಾನೆ, ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಅಮೌಂಟ್ ಡೆಪಾಸಿಟ್, ಎಷ್ಟು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತಾ ಇದ್ದಾನೆ ಪ್ರತಿ ವರ್ಷನೂ ಕೂಡ ಆಯಾ ವರ್ಷ ಇಯರ್ ಎಂಡ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಇರೋದು ಅಂತ ಅರ್ಥ. ಸೊ ಎಂಡ್ ಆಫ್ ದಿ ಈಚ್ ಇಯರ್ ಅವನು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತಾ ಇದ್ದಾನೆ. ಫಸ್ಟ್ ಇಯರ್ 2000, ಸೆಕೆಂಡ್ ಇಯರ್ 4000, ಥರ್ಡ್ ಇಯರ್ 6000, ಫೋರ್ತ್ ಇಯರ್ 8000, ಫಿಫ್ತ್ ಇಯರ್ 10,000. ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಅವನು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾದ್ರೆ 5 ವರ್ಷ ಆದ್ಮೇಲೆ ಫಾರ್ ದಿ ಇಯರ್ ಎಂಡಿಂಗ್ 5 ವರ್ಷ ಆದ್ಮೇಲೆ ಅವ್ರಿಗೆ ಫ್ಯೂಚರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇದು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಮಾಡೋದ್ರಲ್ಲಿ ಇರ್ತಕ್ಕಂಥದ್ದು ವೆನ್ ಡೆಪಾಸಿಟ್ಸ್ ಆರ್ ಇನ್ವೆಸ್ಟ್ಮೆಂಟ್ ಅಕ್ಕರ್ ಅಟ್ ದಿ ಎಂಡ್ ಆಫ್ ದಿ ಈಚ್ ಇಯರ್. ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕಾಗತ್ತೆ ಅನ್ನೋದು ಕಂಪಲ್ಸರಿ 4 ಮಾರ್ಕ್ಸ್ ಕ್ವಶನ್ಸ್ ಇದು ಇದ್ದೇ ಇರುತ್ತೆ. ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಬಿಗಿನಿಂಗ್ ಅಲ್ಲಿ ಕೊಟ್ರೆ ಹೇಗೆ, ಇಯರ್ ಎಂಡ್ ಅಲ್ಲಿ ಕೊಟ್ರೆ ಹೇಗೆ, ಒಂದು ಕ್ವಶನ್ ನಿಮ್ಗೆ ಕಂಪಲ್ಸರಿ ಸೆಕೆಂಡ್ ಕ್ವಶನ್ಸ್ ಇದ್ದೇ ಇರುತ್ತೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇದಕ್ಕೆ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಇನ್ವೆಸ್ಟ್ಮೆಂಟ್ ಇಯರ್ ಎಂಡ್ ಅಲ್ಲಿ ಡೆಪಾಸಿಟ್ ಅನ್ನ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ನೋಡಿ, ಇಯರ್ ಎಂಡ್ ಅಲ್ಲಿ ನೀವು ಡೆಪಾಸಿಟ್ ಅನ್ನ ಮಾಡಿ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಎಷ್ಟು ವರ್ಷ ಕೊಟ್ಟಿರ್ತಾರೆ ನೋಡಿ, ಈ ಫಾರ್ಮುಲಾ ಗೊತ್ತಿರಬೇಕು. ಸೊ ವೆನ್ ಇನ್ವೆಸ್ಟ್ಮೆಂಟ್ ಮೇಡ್ ಅಟ್ ದಿ ಎಂಡ್ ಆಫ್ ದಿ ಈಚ್ ಇಯರ್. ಸೊ ಇನ್ವೆಸ್ಟ್ಮೆಂಟ್ ಅನ್ನ ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ನೀವು ಮಾಡಿ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಈ ತರ ಫಾರ್ಮುಲಾ ಹಾಕೋಬೇಕು. ಇಲ್ಲಿ ಏನ್ ಹೇಳ್ತೀನಿ, ಏನೇನಿದೆ, ಯಾವ ತರ ನೀವು ತಗೋಬೇಕಪ್ಪ ಅಂದ್ರೆ ನೋಡಿ, ಎಫ್ ಇ ಅಂದ್ರೆ ನಾವು ಫ್ಯೂಚರ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ದಟ್ ಈಸ್ ಫ್ಯೂಚರ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ನೋಡಿ, P1 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಫಸ್ಟ್ ಇಯರ್. ಪಿ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಫಸ್ಟ್ ಇಯರ್. ನೋಡಿ, ಈಗ ಫಸ್ಟ್ ಇಯರ್ 2000 ಇದೆ, ದಟ್ ಇಸ್ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಫಸ್ಟ್ ಇಯರ್, P1 ಅಂತ ಕರಿತೀವಿ. ಇಂಟು 1 ಕಾನ್ಸ್ಟೆಂಟ್ ಇರುತ್ತೆ. ಐ ಅಂದ್ರೆ ಇಂಟ್ರೆಸ್ಟ್ ರೇಟ್. ಕೆಲವರು ಇದನ್ನ ಆರ್ ಅಂತ ಬೇಕಾದ್ರೂ ತಗೊಂಡಿರ್ತಾರೆ. ಎರಡು ಒಂದೇ ಫಾರ್ಮುಲಾ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಆರ್ ಅಂತನಾದ್ರೂ ತಗೋಬಹುದು ಅಥವಾ ಐ ಅಂತ ಬೇಕಾದ್ರೂ ತಗೋಬಹುದು. ಐ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಂತ ಅರ್ಥ. ಇಂಟ್ರೆಸ್ಟ್ ರೇಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ 9% ಕೊಟ್ಟಿದ್ದಾರೆ. ನಾವು 9% ಮಾಡ್ಕೋಬೇಕು, ಅವಾಗ ಐ ನಮಗೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಅಂಡ್ ಪವರ್ ಆಫ್ n-1 ಅಂದ್ರೆ ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್ ಅಂತ ಅರ್ಥ. ಕ್ವಶನ್ ಅಲ್ಲಿ ಎಷ್ಟು ವರ್ಷ ಕೊಟ್ಟಿದ್ದಾರೆ, 5 ವರ್ಷ ಕೊಟ್ಟಿದ್ದಾರೆ, ದಟ್ ಇಸ್ ಎನ್ ನಂಬರ್ ಆಫ್ ಇಯರ್ಸ್ ಅಂತ ಕರಿತೀವಿ. -1 ಅದಾಗೆ ಕಾನ್ಸ್ಟೆಂಟ್ ಇರುತ್ತೆ, ದಟ್ ಇಸ್ ಫಸ್ಟ್ ಇಯರ್. ನೆಕ್ಸ್ಟ್ ಪ್ಲಸ್ P2 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಸೆಕೆಂಡ್ ಇಯರ್, ದಟ್ ಇಸ್ ಪ್ರಿನ್ಸಿಪಲ್ ಅಮೌಂಟ್, ಇಂಟು 1 + i ಪವರ್ ಆಫ್ n-2 ಅಂದ್ರೆ ಐ ಅಂದ್ರೆ ಇಂಟ್ರೆಸ್ಟ್ ರೇಟು, ಎನ್ ನಂಬರ್ ಆಫ್ ಇಯರ್ಸ್, ಪ್ಲಸ್ P3 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಥರ್ಡ್ ಇಯರ್ 6000 ಇದೆ, ಇಂಟು 1 + i ಪವರ್ ಆಫ್ n-3, ಪ್ಲಸ್ P4 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಫೋರ್ತ್ ಇಯರ್ ಇಂಟು 1 + i ಪವರ್ ಆಫ್ n-4 ಹಾಕೊಂಡೆ. ಅಂಡ್ ಪ್ಲಸ್ ಲಾಸ್ಟ್ ಇಯರ್. ನೋಡಿ, ಇದೇ ಡಿಫ್ರೆನ್ಸ್ ಇರೋದು. ನೀವು ಇನ್ವೆಸ್ಟ್ಮೆಂಟ್ ಅನ್ನ ಇಯರ್ ಎಂಡ್ ಅಲ್ಲಿ ಮಾಡಿದಿರ ಅಂದ್ರೆ ಲಾಸ್ಟ್ ಇಯರ್ ಕ್ವಶನ್ ಅಲ್ಲಿ ಯಾವುದು ಲಾಸ್ಟ್ ಇಯರ್ ಇತ್ತು ನೋಡಿ, ಇಲ್ಲಿ 5ನೇ ವರ್ಷ ಲಾಸ್ಟ್ ಇಯರ್. 5ನೇ ವರ್ಷ ಲಾಸ್ಟ್ ಇದ್ರೆ ಬರೀ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಮಾತ್ರನೇ ತಗೊಳ್ಳಿ. ಇಂಟು 1 + i ಪವರ್ ಆಫ್ n- ಅಂತ ಹಾಕೊಳಕ್ ಹೋಗ್ಬೇಡಿ. ಕ್ವಶನ್ ಅಲ್ಲಿ ಸಪೋಸ್ 4ನೇ ವರ್ಷ ಲಾಸ್ಟ್ ಆಗಿದ್ರೆ ನಾನು P4 ಅಂತ ತಗೊಳ್ತಿದ್ದೆ. ಸಪೋಸ್ 6ನೇ ವರ್ಷ ಲಾಸ್ಟ್ ಆಗಿದ್ರೆ, ಸೊ ಈಗ 5ನೇ ವರ್ಷನ ಕಂಟಿನ್ಯೂ ಮಾಡ್ಕೊಂಡು 6ನೇ ವರ್ಷ P6 ಅಂತ ತಗೊಳ್ತಾ ಇದೆ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಫಾರ್ಮುಲಾ. ಸೊ ಈ ಎಷ್ಟು ವರ್ಷ ಕೊಟ್ಟಿರ್ತಾರೆ ಹೀಗೆ ಕೊಟ್ಟಿರ್ತಾರೆ. ನಿಮ್ಗೆ ಮ್ಯಾಕ್ಸಿಮಮ್ ನಿಮ್ಗೆ 5 ವರ್ಷ ಕೊಟ್ಟಿರ್ತಾರೆ, ಇದೇ ತರನೇ ಹಾಕೊಳ್ಳಿ. ಯಾವಾಗ ಇನ್ವೆಸ್ಟ್ಮೆಂಟ್ ಅನ್ನ ಇಯರ್ ಎಂಡ್ ಅಲ್ಲಿ ಮಾಡಿದ್ರೆ ಈ ಫಾರ್ಮುಲಾ ಇರಬೇಕು. P1 ಇಂಟು 1 + i ಪವರ್ ಆಫ್ n-1
N-2, N-3, N-4 ಅಂಡ್ ಲಾಸ್ಟ್ ಇಯರ್ ಮಾತ್ರ ಬರೀ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರನೇ ನೀವು ತಗೋಬೇಕಾಗುತ್ತೆ. ಸೊ ಈಗ ಇದಕ್ಕೆ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗೋಣ. ಸೊ ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು ಅಂದ್ರೆ ಫ್ಯೂಚರ್ ವ್ಯಾಲ್ಯೂನ ನಾವೇ ಫೈಂಡ್ ಔಟ್ ಮಾಡಬೇಕು. ಸೊ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ P1 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡಿರೋದು 2000 ಡೆಪಾಸಿಟ್ ಮಾಡಿದ್ದಾರೆ, 2000 ಹಾಗೆ ತಗೊಳ್ತೀವಿ ಇಂಟು 1 ಕಾನ್ಸ್ಟೆಂಟ್ ಇರುತ್ತೆ ಪ್ಲಸ್ ಐ ಅಂದ್ರೆ ಇಂಟ್ರೆಸ್ಟ್ ರೇಟ್ 9% ಕೊಟ್ಟಿದ್ದಾರೆ. ನೀವು 9% ಅನ್ನ ಮಾಡಿದ್ರೆ ಸೊ 9 ಡಿವೈಡೆಡ್ ಬೈ 100 ಮಾಡ್ಕೋಬೇಕು, ಅವಾಗ 9% ಸಿಗುತ್ತೆ. ಸೊ 9 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮ್ಗೆ 0.09 ಸಿಗುತ್ತೆ. ದಟ್ ಈಸ್ ಐ ಅಂದ್ರೆ ಇಂಟ್ರೆಸ್ಟ್ ರೇಟ್. ಕೆಲವರು ಅದನ್ನ ಆರ್ ಅಂತ ಬೇಕಾದ್ರೂ ತಗೊಂಡಿರ್ತಾರೆ, ಆರ್ ಅಂದ್ರೂ ಕೂಡ ಇಂಟ್ರೆಸ್ಟ್ ರೇಟು ಅದನ್ನಾದ್ರೂ ತಗೋಬಹುದು ಅಥವಾ ಐ ಅಂತನಾದ್ರೂ ತಗೋಬಹುದು. ಸೊ 9% ಇದೆ, ಪರ್ಸೆಂಟ್ ಮಾಡಿದ್ರೆ 0.09 ಬಂತು. ಪವರ್ ಆಫ್ N-1 ಅಂತ ಇದೆ ನೋಡಿ. ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಇಯರ್ಸ್, ಟೋಟಲ್ ನಂಬರ್ ಆಫ್ ಇಯರ್ಸ್. ಕ್ವಶನ್ ಅಲ್ಲಿ ಟೋಟಲ್ ಎಷ್ಟು ವರ್ಷ ಇರೋದು 5 ವರ್ಷ ಕ್ವಶನ್ ಅಲ್ಲಿ ಟೋಟಲ್ ಇರೋದು. ಹಾಗಾಗಿ 5 N-1 ಅಂದ್ರೆ ನಂಬರ್ ಆಫ್ ಇಯರ್ಸ್ 5 -1 ಮಾಡಬೇಕು. 5 - 1 ಮಾಡ್ಕೊಂಡ್ರೆ ನಿಮ್ಗೆ ಫಸ್ಟ್ ಇಯರ್ ಸಿಗುತ್ತೆ. ಇದು ಫಸ್ಟ್ ಇಯರ್ ಸಿಂಪ್ಲಿಫೈ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್. ಪ್ಲಸ್ P2 ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಸೆಕೆಂಡ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ 4000 ಇದೆ ಇಂಟು 1 ಪ್ಲಸ್ ಐ ಅಂದ್ರೆ ಇಂಟ್ರೆಸ್ಟ್ ರೇಟು 9% ನ ಮಾಡ್ಕೊಂಡ್ರೆ ನಮಗೆ 0.09 ಬರುತ್ತೆ. ಸೊ ಇಂಟು ಪವರ್ ಆಫ್ N ಅಂದ್ರೆ 5 ಇಯರ್ಸ್ -2, N-2 ಅಂದ್ರೆ 5 - 2 ತಗೋಬೇಕಾಗತ್ತೆ. ಪ್ಲಸ್ P3 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಥರ್ಡ್ ಇಯರ್ ಎಷ್ಟಿದೆಯಪ್ಪ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಥರ್ಡ್ ಇಯರ್ ಅಂತ ಹೇಳಿದ್ರೆ 6000 ಇದೆ. ಸೊ 6000 ಇಂಟು 1 ಪ್ಲಸ್ ಐ ಅಂದ್ರೆ ಇಂಟ್ರೆಸ್ಟ್ ರೇಟ್ 9% ಇದೆ 0.09 ಮಾಡ್ಕೊಳ್ತೀವಿ ಇಂಟು ಪವರ್ ಆಫ್ N-3 ಇದೆ. N-3 ಅಂದ್ರೆ N ಅಂದ್ರೆ ನಂಬರ್ ಆಫ್ ಇಯರ್ಸ್ 5 -3 ಮಾಡ್ಕೋಬೇಕಾಗತ್ತೆ. ಪ್ಲಸ್ P4 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಫೋರ್ತ್ ಇಯರ್ದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆಯಪ್ಪ ಅಂದ್ರೆ 8000 ಇದೆ. 8000 ಇಂಟು 1 ಪ್ಲಸ್ 0.09 ಐ ಅಂದ್ರೆ ಇಂಟ್ರೆಸ್ಟ್ ರೇಟ್ 0.09 ಇದೆ. ಪವರ್ ಆಫ್ 5 - 4 ಇದು ಫೋರ್ತ್ ಇಯರ್ ಇನ್ಫಾರ್ಮೇಶನ್. ಸೊ ಉಳಿದಿರೋದು ನನಗೆ ಲಾಸ್ಟ್ ಇಯರ್ ಇರೋದು ಕ್ವಶನ್ ಅಲ್ಲಿ 5th ಇಯರ್ ಆಗಿರೋದ್ರಿಂದ ಜಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಆಫ್ 5th ಇಯರ್ P5 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ 5th ಇಯರ್ ಎಷ್ಟಪ್ಪ 10,000 ಕೊಟ್ಟಿದ್ದಾರೆ. ನಾನು 10,000 ಮಾತ್ರನೇ ತಗೋಬೇಕಾಗತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಲಾಸ್ಟ್ ಇಯರ್ 10,000 ಇದೆ, ಆ 10,000 ನ ತಗೋಬೇಕು. ಈ ತರ ನೀವು ಸಿಂಪ್ಲಿಫೈ ಮಾಡ್ಕೋಬೇಕು ಫಸ್ಟ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೀವು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಇದನ್ನ ಒನ್ಸ್ ಅಗೇನ್ ನಾನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ 2000 ಇಂಟು 1 ಪ್ಲಸ್ 0.9 ಮಾಡಿದ್ರೆ 1 ಪ್ಲಸ್ 0.09 ಮಾಡಿದ್ರೆ ನನಗೆ 1.09 ಸಿಗುತ್ತೆ. ಸೊ ಪವರ್ ಆಫ್ 5 - 1 ಮಾಡಿದ್ರೆ ನಿಮಗೆ ಸೊ 1.09 5 - 1 ಮಾಡಿದ್ರೆ ಪವರ್ ಆಫ್ 4 ಸಿಗುತ್ತೆ. ಇದು ಫಸ್ಟ್ ಇಯರ್ ಇನ್ಫಾರ್ಮೇಶನ್. ಪ್ಲಸ್ ಸೆಕೆಂಡ್ ಇಯರ್ ಬಂದು 4000 ಇದೆ. 4000 ಇಂಟು 1 ಪ್ಲಸ್ 0.9 ಮಾಡಿದ್ರೆ 1.09 ಸಿಗುತ್ತೆ. ಪವರ್ ಆಫ್ 5 - 2 ಮಾಡಿದ್ರೆ ಕ್ಯೂಬ್ ಸಿಗುತ್ತೆ. ಪ್ಲಸ್ ಥರ್ಡ್ ಇಯರ್ ಬಂದು 6000 ಇದೆ. ಸೊ 6000 ಇಂಟು 1.09 ಪವರ್ ಆಫ್ 5 - 3 ಮಾಡಿದ್ರೆ ಸ್ಕ್ವಯರ್. ಪ್ಲಸ್ ಫೋರ್ತ್ ಇಯರ್ ಬಂದ್ರು 8000 ಇಂಟು 1 ಪ್ಲಸ್ 0.9 ಮಾಡಿದ್ರೆ 1.09 ಇದೆ. 5 - 4 ಮಾಡಿದ್ರೆ ನಮಗೆ 1 ಬರುತ್ತೆ. 1 ಪ್ಲಸ್ ಲಾಸ್ಟ್ ಇಯರ್ ಬಂದು 10,000 ಇದೆ, ಹಾಗೆ 10,000 ನ ತಗೊಳ್ತೀವಿ. ಪ್ಲಸ್ ಲಾಸ್ಟ್ ಇಯರ್ ಬಂದು 10,000 ಇದೆ, 10,000 ನಾವು ಹಾಗೆ ತಗೊಳ್ತೀವಿ. ಸೊ ಇದು ಸಿಂಪ್ಲಿಫೈ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಸ್ಟೆಪ್ ಅನ್ನ. ಈಗ ಮತ್ತೆ ಇನ್ನೊಂದು ಸ್ಟೆಪ್ ಅನ್ನ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ 2000 ಫಸ್ಟ್ ಇಯರ್ ಆಗಿದೆ 2000 ಇಂಟು ನೋಡಿ 1.09 ಪವರ್ ಆಫ್ 4 ಏನಿದೆ 1.09 ನ 4 ಟೈಮ್ಸ್ ನೀವು ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡಬೇಕು. 1.09 ಇಂಟು 1.09 ಇಂಟು 1.09 ಇಂಟು 1.09 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1.41 ಸಿಗುತ್ತೆ.
1.41 ಸಿಗುತ್ತೆ. ಓನ್ಲಿ 2 ಡಿಜಿಟ್ ಬೇಕಾದ್ರೆ ತಗೊಳ್ಳಿ. ಥರ್ಡ್ ಡಿಜಿಟ್ ಏನಾದರೂ 5 ಅಥವಾ ಎಬೋವ್ 5 ಇದ್ರೆ ಅದನ್ನ ಬೇಕಾದ್ರೆ ನೀವು ರೌಂಡ್ ಅಪ್ ಅನ್ನ ಮಾಡ್ಕೋಬಹುದು. ಇದು ಫಸ್ಟ್ ಇಯರ್ ಇರ್ತಕ್ಕಂಥದ್ದು. 2000 ಇಂಟು 1.09 4 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ 1.09 ಇಂಟು 4 ಮಾಡಬೇಡಿ, ಅದು ರಾಂಗ್ ಆಗುತ್ತೆ. 1.09 ಇಂಟು 1.09 ಇಂಟು 1.09 ಇಂಟು 1.09 4 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನಿಮಗೆ ಎಷ್ಟೋ ಡಿಜಿಟ್ ಬರುತ್ತೆ. ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಅನ್ನ ತಗೊಂಡ್ರೆ ಸಾಕಾಗುತ್ತೆ. ಇದು ಫಸ್ಟ್ ಇಯರ್. ಪ್ಲಸ್ ಈಗ ಸೆಕೆಂಡ್ ಇಯರಿಗೆ ಮಾಡಬೇಕು. ಸೆಕೆಂಡ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ 4000 ಇದೆ ಇಂಟು 1.09 ಪವರ್ ಆಫ್ 3 ಇದೆ. ಸೊ 1.09 ಇಂಟು 1.09 ಇಂಟು 1.09 3 ಟೈಮ್ಸ್ ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 1.295 ಇದೆ. ಹಾಗಾಗಿ ನಾನು 1.30 ತಗೊಳ್ತೀನಿ. 295 ಇದೆ. ಸೊ ಥರ್ಡ್ ಡಿಜಿಟ್ 5 ಅಥವಾ ಎಬೋವ್ 5 ಇದ್ರೆ ಸೊ ನಾವು ಅವಾಗ ರೌಂಡ್ ಅಪ್ ಅನ್ನ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಇಯರ್ದು ಇನ್ಫಾರ್ಮೇಶನ್. ಪ್ಲಸ್ ಥರ್ಡ್ ಇಯರ್ ಬಂದು 6000 ಇದೆ. 6000 ಇಂಟು 1.09 1.09 ಇಂಟು 1.09 ಮಾಡಿದ್ರೆ ನಮಗೆ 1.188 ಬರುತ್ತೆ. ಸೊ 1.19 ರೌಂಡ್ ಅಪ್ ಮಾಡ್ಕೊಂಡ್ರೆ 1.9 ಸಿಗುತ್ತೆ. ಪ್ಲಸ್ 8000 ಇಂಟು 1.9 ಒನ್ ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ಸೊ ನಮಗೆ 1.09 ಹಾಗೆ ಇರುತ್ತೆ. ಸೊ ಅದು ಹಾಗೆ ತಗೊಳ್ತೀವಿ. ಪವರ್ ಆಫ್ 1 ಅಂದ್ರೆ ಅಷ್ಟೇ ಬರುತ್ತೆ. 1.09 ಇಂಟು 1 ಮಾಡ್ಕೊಂಡ್ರೆ 1.09 ಸಿಗುತ್ತೆ. ಪವರ್ ಆಫ್ 1 ಇರೋದು ಮಲ್ಟಿಪ್ಲೈ ಮಾಡಿದ್ರೆ 1 ಸಿಗುತ್ತೆ. ಪ್ಲಸ್ ಲಾಸ್ಟ್ ಇಯರ್ 10,000 ಇದೆ, ಅದು ಹಾಗೆ ತಗೊಳ್ಳಿ 10,000. ಇಷ್ಟು ನೀವು ಸಿಂಪ್ಲಿಫೈ ಮಾಡ್ಕೋಬೇಕು. ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವೇನು ಮಾಡಿ ಅಂದರೆ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 2000 ಫಸ್ಟ್ ಇಯರ್ ಪ್ರಿನ್ಸಿಪಲ್ 2000 ಇದೆ ಇಂಟು 1.41 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2820 ಫಸ್ಟ್ ಇಯರ್ ಸಿಗುತ್ತೆ. ಪ್ಲಸ್ ಸೆಕೆಂಡ್ ಇಯರ್ 4000 ಇದೆ ಪ್ರಿನ್ಸಿಪಲ್ ಅಮೌಂಟ್ ಇಂಟು 1.30 ಮಲ್ಟಿಪ್ಲೈ ಮಾಡಿದ್ರೆ ನನಗೆ 5200 ಸೆಕೆಂಡ್ ಇಯರ್ ಸಿಗುತ್ತೆ. ಪ್ಲಸ್ ಥರ್ಡ್ ಇಯರ್ 6000 ಇದೆ ಇಂಟು 1.19 ಮಲ್ಟಿಪ್ಲೈ ಮಾಡಿದ್ರೆ ನನಗೆ 7140 ಥರ್ಡ್ ಇಯರ್ ಸಿಗುತ್ತೆ. ಪ್ಲಸ್ ಫೋರ್ತ್ ಇಯರ್ 8000 ಇದೆ ಇಂಟು 1.09 ಮಾಡಿದ್ರೆ ನನಗೆ 8720 ಫೋರ್ತ್ ಇಯರ್ ಸಿಗುತ್ತೆ. ಪ್ಲಸ್ ಲಾಸ್ಟ್ ಇಯರ್ 10,000 ಹಾಗೆ ಇರುತ್ತೆ 10,000. ಸೊ ಈಗ ನೀವು ಎಲ್ಲದನ್ನ ಕೂಡ ಟೋಟಲ್ ಮಾಡಿ. ಸೊ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ನಿಮಗೆ ಟೋಟಲ್ ಮಾಡಿದ್ರೆ ಸೊ ನಿಮಗೆ 2820 ಪ್ಲಸ್ 5200 ಪ್ಲಸ್ 7140 ಪ್ಲಸ್ 8720 ಪ್ಲಸ್ 10,000 ಇಷ್ಟು ನೀವು ಟೋಟಲ್ ಮಾಡಿದ್ರೆ ನಿಮಗೆ 33,880 ನಿಮಗೆ ಫ್ಯೂಚರ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರೋದು. ಯಾವಾಗ ವೆನ್ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಅಟ್ ದಿ ಎಂಡ್ ಆಫ್ ದಿ ಈಚ್ ಇಯರ್, ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸೊ ನೀವು ಈ ಫಾರ್ಮುಲಾನೇ ಅಪ್ಲೈ ಮಾಡ್ಕೋಬೇಕು. ನೋಡಿ, ಫಾರ್ಮುಲಾ ಮಾತ್ರ ಚೇಂಜ್ ಇರೋದಷ್ಟೇ, ಇನ್ ಕ್ಯಾಲ್ಕುಲೇಷನ್ ಪ್ರೋಸೆಸ್ ಎಲ್ಲ ಸೇಮು. ಇಯರ್ ಎಂಡ್ ಅಲ್ಲಿ ಮಾಡಿದ್ರೆ ನೀವು ಸೇಮ್ P1 ಇಂಟು 1 ಪ್ಲಸ್ ಐ ಪವರ್ ಆಫ್ n-1 ತಗೋಬೇಕು. ಇಯರ್ ಎಂಡ್ ಅಲ್ಲಿ ಮಾಡಿದ್ರೆ n-1 n-2 n-3 n-4 ಅಂಡ್ ಲಾಸ್ಟ್ ಇಯರ್ ಯಾವಾಗಲೂ ಕೂಡ ಕ್ವಶನ್ ಅಲ್ಲಿ ಯಾವ್ದು ಲಾಸ್ಟ್ ಇಯರ್ ಇರುತ್ತೆ ನೋಡಿ, ಅದೇ ಲಾಸ್ಟ್ ಇಯರ್ ನೀವು ಯಾವಾಗಲೂ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ತಗೋಬೇಕು. ಇಂಟು 1 ಪ್ಲಸ್ ಐ ಮಾಡ್ಕೊಳಕ್ ಹೋಗ್ಬೇಡಿ. ಇಯರ್ ಎಂಡ್ ಅಲ್ಲಿ ಕೊಟ್ಟ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ತಗೊಳ್ಳಿ, ಸರಿನಾ? ಸೊ ಬಿಗಿನಿಂಗ್ ಅಲ್ಲಿ ಕೊಟ್ಟಾಗ ಸೊ ಇಲ್ಲಿ n-1 ಬದಲು n ಫಸ್ಟ್ ತಗೋಬೇಕು, ಆಮೇಲೆ n-1, ಆಮೇಲೆ n-2, ಆಮೇಲೆ n-3 ಎಷ್ಟು ಇಯರ್ ಕೊಟ್ಟಿದ್ದಾರೋ ಅಷ್ಟು ಇಯರ್ ನೀವು ತಗೋಬೇಕಾಗುತ್ತೆ. ಅದನ್ನ ನೋಡ್ಕೋಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.